ದೋಷಗಳನ್ನು ನಾನು ಅನ್ನುವಂಥ ಅಹಂಕಾರವನ್ನು ತ್ಯಜಿಸಿ ಎಲ್ಲೇ ಇದ್ದು ನಾನೇನು ಮಾಡಲಿ ಬಡವನೇ ಅಂದರೆ ನಾನು ನಿನಗೆ ಕೃತಾರ್ಥ ಅಂದರೆ ನಿನ್ನ ಒಂದು ಇದಕ್ಕೆ ನಾನು ಅರ್ಹನಲ್ಲ, ನಾನು ಇನ್ನೂ ಭಾಳ ಇದೆ ಕಲಿಬೇಕು ಅನ್ನೋದು ಭಾಳ ಇದೆ, ಆಮೇಲೆ ಇದಾಗ್ತೀನಿ ನಾನು ಅಂದರೆ ಇಡೀ ನನ್ನ ದೇಹವೇ ನಿನಗೆ ಒಂಥರ ಗುಡಿ ಇದ್ದ ಹಾಗೆ ಅಂದರೆ ದೇವರಿಗೆ ಒಬ್ಬೊಬ್ರು ಒಂದೊಂದು ಅಂಕೆತ್ ನಾಮಕ ಬರ್ಬೋದು. ಇನ್ನು ಯಾರು ಬರ್ತಾರೆ? ಬಸವಣ್ಣ ಬರ್ತಾರೆ. ಬಸವಣ್ಣ ಏನಂತ ಕರಿತೀವಿ ನಾವು? ಜಗಜ್ಯೋತಿ ಅಂತ ಕರಿತೀವಿ. ಜಗಜ್ಯೋತಿ ಬಂದು ಅಂದರೆ ವಿಶ್ವಕ್ಕೆ ವಿಶ್ವಮಾನವರಾಗಿ ಹೊರಹೊಮ್ಮಿರುವಂಥ ಮಹಾನ್ ಧೀಮಂತ ನಾಯಕರು ಅವರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕನಕದಾಸ್ ಇರ್ಬೋದು, ಪುರಂದರದಾಸ್ ಇರ್ಬೋದು. ಇವರೆಲ್ಲ ನಮಗೆ ಸೋರ್ಸ್ ಅಂದರೆ ಒಂಥರ ಹೆಂಗಪ್ಪ ಅಂದರೆ ಇವರನ್ನು ನೋಡಿ ಇವರ ಹಾದಿಯನ್ನು ನಾವು ನಡೆದಾಗ ನಾವು ಉತ್ತಮವಾದ ಗುಣಗಳನ್ನು, ಉತ್ತಮವಾದ ಸಂಸ್ಕಾರವನ್ನು ಕಲಿಯಲಿಕ್ಕೆ ದಾರಿದೀಪ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಗಾಂಧೀಜಿ ಇರ್ಬೋದು, ಹೌದಿಲ್ಲ? ಇವರೆಲ್ಲ ಸಮಾಜ ಸುಧಾರಕ. ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ವಚನಗಳ ಪಾತ್ರ ಎಷ್ಟು ಮಹತ್ವ ಇದೆ ಅದ್ರ ಬಗ್ಗೆ ಏನು ಸ್ವಲ್ಪ ವಿಸ್ತಾರ? ಈಗ ನೋಡಿ, ಈಗ ಕ್ಲಾಸಿಕಲ್ ಅಂದ್ರೆ ಇಂಗ್ಲಿಷ್ ಕ್ಲಾಸಿಕಲ್ ಕನ್ನಡದ ಶಾಸ್ತ್ರೀಯ ಸಂಗೀತ ಅಂತ ಕರಿತೀವಿ. ಈ ಇನ್ನೊಂದು ಎರಡು ಭಾಗ ಬರ್ತೈತಿ, ಒಂದು ಸುಗಮ ಸಂಗೀತ ಭಾಗ, ಇನ್ನೊಂದು ಶಾಸ್ತ್ರೀಯ ಸಂಗೀತ ಭಾಗ. ಶಾಸ್ತ್ರೀಯ ಸಂಗೀತ ಅಂದ್ರೆ ಏನು, ಸುಗಮ ಸಂಗೀತ ಅಂದ್ರೆ ಏನು? ಸುಗಮ ಸಂಗೀತ ಅಂದ್ರೆ ಈಗೆಲ್ಲ ನಾವು ಇದನ್ನೆಲ್ಲ ಆಡಿದ್ವಲ್ಲ, ಇದೆಲ್ಲ ಸುಗಮ ಸಂಗೀತ. ಅದು ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ವಚನ ಇರ್ಬೋದು, ದಾಸಪದ ಇರ್ಬೋದು, ಫಿಲಿಮ್ ಸಾಂಗ್ ಇರ್ಬೋದು, ಇವೆಲ್ಲ ಕೂಡ ಸುಗಮ ಸಂಗೀತ. ಶಾಸ್ತ್ರೀಯ ಸಂಗೀತ ಅಂದಾಗ ಅದರದ್ದೇ ಆದಂಥ ನೆಲೆಗಟ್ಟಿದೆ, ಅದನ್ನ ಪಕ್ವವಾಗಿ ಹಾಗೆ ನಿರ್ದಿಷ್ಟವಾಗಿ ಕೊಟ್ಟಿರ್ತಕ್ಕಂಥ ತಾಳ, ಶ್ರುತಿ, ಲಯ, ನಿಯಮಗಳ ಅಡಿಯಲ್ಲಿ, ರಾಗ ಮತ್ತು ಸ್ವರಗಳ ಅಡಿಯಲ್ಲಿ ಶ್ರುತಿ, ರಾಗ, ತಾಳ ಇವಕ್ಕೆಲ್ಲ ಅನುಗುಣವಾಗಿ ಸ್ಪಷ್ಟವಾಗಿ ಅದರದ್ದೇ ಆದಂಥ ತನ್ನ ಗುಣಮಟ್ಟದಿಂದ ಹಾಡುವಂಥ ಕ್ರಿಯೆ. ಅದರಲ್ಲಿ ಸ್ವರಗೀತೆ ಅಂತ ಬರ್ತೈತಿ, ಲಕ್ಷಣ ಗೀತೆ ಅಂತ ಬರ್ತೈತಿ, ಆಮೇಲೆ ಛೋಟ ಖಯಾಲ್ ಅಂತ ಬರ್ತೈತಿ, ಬಡ ಖಯಾಲ್ ಅಂತ ಬರ್ತೈತಿ, ಆಮೇಲೆ ಟೂಮ್ರಿ ಗಾಯನ ಅಂತ ಬರ್ತೈತಿ. ಅವು ಪ್ರಕಾರಗಳು, ಹಾಡಿನ ಪ್ರಕಾರಗಳು. ಈಗ ನಾವು ಸುಗಮ ಸಂಗೀತದೊಳಗೆ ಭಾವಗೀತೆ ಅಂದ್ರೆ ಬೇರೆ ಬರ್ತದೆ, ಭಕ್ತಿಗೀತೆ ಅಂದ್ರೆ ಹೆಂಗೋ ಹಾಗೆ ಖಯಾಲು, ಛೋಟ ಖಯಾಲು, ಆಮೇಲೆ ವಿಳಂಬಿತ ಖಯಾಲು, ಟೂಮ್ರಿ ಗಾಯನ, ಟಪ್ಪ ಗಾಯನ, ಆಮೇಲೆ ಭಜನ್ ಗಾಯನ, ಹೀಗೆ ಹಲವಾರು ಪ್ರಕಾರಗಳು ಅದರಲ್ಲಿ ಬರ್ತವೆ. ಇಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ವಚನಗಳನ್ನು ಅಳವಡಿಸಿ ಹಾಡುವಂಥ ಕ್ರಿಯೆ. ಹೆಂಗೆ ಆಡ್ಬೇಕು? ಒಂದು ಹಾಡು ತೋರಿಸ್ತಾನ, ನೀವು ಹಾಡ್ತೀರಾ? ನೀವು ಹಾಡೋದು ಬೇಡ, ಹಾಡು ತೋರಿಸ್ತೀನಿ ನೋಡಿ. ಅದ್ರ ಅಡಿಯಲ್ಲಿ ಹೆಂಗೆ ಆಡ್ಬೇಕು ಅನ್ನೋದು ಬುಕ್ಕ ಎಲ್ಲ ಮುಗಿಸ್ಬಿಡ್ರಿ. ಬುಕ್ಕ ಕೇಳ್ರಿ, ಖುಷಿ ಆಗ್ತದ, ಮನಸ್ಸಿಗೆ ಆನಂದ ಆಗ್ತದೆ. ಹಾಡು ಕೇಳೋದ್ರಿಂದ ಊಟ ಮಾಡಿದ್ರೆ ದೇಹಕ್ಕೆ ಆನಂದ ಆಗ್ತೈತೆ, ಹಾಡು ಕೇಳಿದ್ರೆ ಮನಸ್ಸಿಗೆ ಆನಂದ ಆಗ್ತದ. ನಿರ್ದಿಷ್ಟವಾಗಿರ್ತಕ್ಕಂಥ ಹೀಗೆ ಈ ಸಮಯದಲ್ಲಿ 4 ಪ್ರಕಾರಗಳು ಬರ್ತವೆ. ಆ ಪ್ರಕಾರಗಳಿಗೂ ಅನುಗುಣವಾಗಿ ಹಾಡುವಂಥ ರಾಗಗಳಿದ್ದಾವೆ, ತಾಳಗಳು. ಉದಾಹರಣೆಗೆ ಈಗ ಈ ಸಮಯಕ್ಕಾಗಲಿ 12ರಿಂದ 12ವರೆಗೆ ಈ ಸಮಯದಲ್ಲಿ ಯಾವ ರಾಗ ಹಾಡ್ಬೋದು, ಆ ರಾಗ ಹಾಡಿದ್ರೆ ಅದು ಹೆಂಗೆ ಹೊಂದಾಣಿಕೆ ಆಗ್ತೈತಿ. ಈಗ ನೋಡಿ, ನಾನು ಹಾಡಿ ತೋರಿಸ್ತೀನಿ ನೋಡಿ. ಇದೇ ಸಮಯಕ್ಕೆ ಅನುಗುಣವಾಗಿ ಹಾಡುವಂಥ ರಾಗವನ್ನು ಒಂದು ಬೃಂದಾವನಿ ಸರಣಿ ಅಂತ ಆಗಿದೆ. ಅದರೊಳಗೊಂದು ವಚನ ಹಾಡ್ತೀವಿ. ಅದು ವಚನ ಹೆಂಗಿರ್ತೈತಿ, ತಾಳಕ್ಕೆ ಹೆಂಗೆ ಬರ್ತೈತಿ, ಶ್ರುತಿಗೆ ಹೆಂಗಿರ್ತೈತಿ, ನಿಯಮಾನುಸಾರವಾಗಿರ್ತೈತಿ, ಹೆಂಗಿರ್ತೈತಿ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಕಟ್ಟಿದ Bye.